ಹಳೆ ತೀರ್ಪನ್ನ ಇಲ್ಲಿ ಪರಿಗಣನೆಗೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ BS ಯಡಿಯೂರಪ್ಪ ಆ ತೀರ್ಪಿನ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ನಾವದಗಿ ಅವರು. ಅದನ್ನ ಇಲ್ಲಿ ಕನ್ಸಿಡರ್ ಮಾಡಕ್ ಸಾಧ್ಯ ಇಲ್ಲ. ಆಗ ಸಚಿವ ಸಂಪುಟ ನೀಡಿದಂತ ಸೂಚನೆಯನ್ನ ರಾಜ್ಯಪಾಲರು ಪರಿಗಣಿಸಿರಲಿಲ್ಲ. ಹೀಗಾಗಿ ವಿಭಾಗೀಯ ಪೀಠ ಅದನ್ನ ರಾಜ್ಯಪಾಲರ ಮರುಪರಿಶೀಲನೆಗೆ ಅಂತ ಸೂಚಿಸಿತ್ತು. ಈ ಪೂರ್ವಾನುಮತಿ ಬಗ್ಗೆ ಮೌಖಿಕ ಅನುಮತಿ ಕೊಡಬಹುದು ಅಂತೇಳಿ ಸುಪ್ರೀಂ ಕೋರ್ಟೇ ಹೇಳಿದೆ. ನಾವದಗಿ ಆಯ್ತು. ಇದೀಗ ಪ್ರತಿವಾದಿ TJ ಅಬ್ರಹಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಆರಂಭ ಮಾಡಿದ್ದಾರೆ. ಪ್ರಭುಲಿಂಗ ನಾವದಗಿ ಅವರ ವಾದ ಮುಕ್ತಾಯ ಆಗಿದೆ. ಇದೀಗ ಮತ್ತೊಬ್ಬ ಪ್ರತಿವಾದಿ ಮೊದಲ ದೂರುದಾರ TJ ಅಬ್ರಹಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಆರಂಭ ಮಾಡಿದ್ದಾರೆ. ಮೊನ್ನೆ ಸಿಎಂ ಪರ ವಾದ ಮಾಡುವಂತ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು TJ ಅಬ್ರಹಂ ದೂರಿನ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಆ ದೂರು ಸರಿ ಇರಲಿಲ್ಲ, ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನ್ಯಾಯಪೀಠದ ಗಮನಕ್ಕೆ ತಂದಿದ್ರು. ಈಗ ಪ್ರತಿವಾದಿ TJ ಅಬ್ರಹಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ತಮ್ಮ ಪ್ರತಿವಾದವನ್ನು ಆರಂಭ ಮಾಡಿದ್ದಾರೆ. ಅವರು ಯಾವ ಪಾಯಿಂಟ್ಗಳನ್ನ ನ್ಯಾಯಪೀಠದ ಮುಂದೆ ಉಲ್ಲೇಖ ಮಾಡ್ತಾರೆ, ನ್ಯಾಯಪೀಠದ ಗಮನಕ್ಕೆ ತರ್ತಾರೆ ನೋಡ್ಬೇಕು. ಇವತ್ತು ಪ್ರತಿವಾದದಲ್ಲಿ ಸುದೀರ್ಘವಾಗಿ ರಾಜ್ಯಪಾಲರ ಕಾರ್ಯವೈಖರಿ, ಹಾಗೆಯೇ ಸೆಕ್ಷನ್ 17A 19 ಅದರಲ್ಲಿ ಏನಕ್ಕೆಲ್ಲ ಅವಕಾಶಗಳಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ರಾಜ್ಯಪಾಲರು ಯಾವೆಲ್ಲ ಅಂಶಗಳನ್ನ ಪರಿಗಣಿಸಿದ್ದಾರೆ, ಎಲ್ಲದರ ಬಗ್ಗೆ ಸುದೀರ್ಘವಾಗಿ ನ್ಯಾಯಪೀಠದ ಗಮನಕ್ಕೆ ತರಲಾಗಿದೆ. ಈಗ ಪ್ರತಿವಾದಿ TJ ಅಬ್ರಹಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಆರಂಭ ಮಾಡಿದ್ದಾರೆ. ಅನುಮತಿ ಪರ ತೀರ್ಪುಗಳಿವೆ. BSY ಪ್ರಕರಣವನ್ನ ಇಲ್ಲಿ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ರಾಜ್ಯಪಾಲರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ಸೂಚನೆ ಅಂದರೆ ಸಲಹೆಗಳನ್ನು ನೀಡಲಾಗಿತ್ತು ಅದನ್ನ ಕನ್ಸಿಡರೇ ಮಾಡಿರಲಿಲ್ಲ. ಆ ಬಗ್ಗೆ ಈಗ ನ್ಯಾಯಪೀಠದ ಗಮನಕ್ಕೆ ನಾವದಗಿ ಅವರು ತಂದ್ರು, ತಮ್ಮ ವಾದವನ್ನು ಅವರು ಮುಕ್ತಾಯ ಮಾಡಿದ್ದಾರೆ. ಇದೀಗ ಪ್ರತಿವಾದಿ TJ ಅಬ್ರಹಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಆರಂಭ ಮಾಡಿದ್ದಾರೆ. ಯಡಿಯೂರಪ್ಪ ತೀರ್ಪು ಯಾವುದೇ ಕಾನೂನನ್ನ ನಿರ್ಮಿಸಲ್ಲ, ಹಾಗಾಗಿ ಈ ಕೇಸಲ್ಲಿ ನಾವು ಅದನ್ನು ಕಂಪೇರ್ ಮಾಡಕ್ ಬರಲ್ಲ. ಸಚಿವ ಸಂಪುಟ ಆಗ ನೀಡಿದಂತ ಸೂಚನೆಯನ್ನ ಅಥವಾ ಸಲಹೆಯನ್ನ ರಾಜ್ಯಪಾಲರು ಆಗ ಪರಿಗಣಿಸಿರಲಿಲ್ಲ. ಹಾಗಾಗಿ ವಿಭಾಗೀಯ ಪೀಠ ಅದನ್ನ ರಾಜ್ಯಪಾಲರ ಮರುಪರಿಶೀಲನೆಗೆ ಅಂತ ಸೂಚಿಸಿತು. ಇಷ್ಟು ಹೇಳ್ತಾ ಪ್ರಭುಲಿಂಗ ನಾವದಗಿ ಅವರು ವಾದ ಮುಕ್ತಾಯ ಮಾಡಿದ್ರು.
ಈಗ ಪ್ರತಿವಾದಿ ಟಿಜೆ ಅಬ್ರಹಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ತಮ್ಮ ವಾದವನ್ನ ಆರಂಭ ಮಾಡಿದ್ದಾರೆ. ಇಲ್ಲಿ ಟಿಜೆ ಅಬ್ರಹಂ ಮೇಲೆ ಒಂದಿಷ್ಟು ಗಂಭೀರವಾದಂತ ಆರೋಪಗಳನ್ನ ಮಾಡಲಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಅವ್ರ ಪರ ವಕೀಲರು ಯಾವ ತರ ಪಾಯಿಂಟ್ಗಳನ್ನ ನ್ಯಾಯಪೀಠದ ಗಮನಕ್ಕೆ ತರ್ತಾರೆ ನೋಡೋಣ. ಇಲ್ಲಿ ಸಾರ್ವಜನಿಕ ಸೇವಕ ಮೌಖಿಕವಾಗಿ ಶಿಫಾರಸು ಮಾಡಿದ್ರೂ ಕೂಡ ಅವರು ತನಿಖೆಗೆ ಒಳಪಡ್ತಾರೆ. ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಅಂತವರನ್ನ ಒಳಪಡಿಸಬಹುದು. ಎಫ್ಐಆರ್ ದಾಖಲಾದ ಬಳಿಕವೂ ಕೂಡ ಸಿಎಂಗೆ ಅವಕಾಶ ಇರುತ್ತೆ. ಎಫ್ಐಆರ್ ಆದ್ಮೇಲೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಹೀಗಾಗಿ ರಾಜ್ಯಪಾಲರ ಆದೇಶ ರದ್ದುಪಡಿಸಬಾರದು ಅಂತ ಹೇಳಿ ಪ್ರಭುಲಿಂಗ ನಾವದಗಿಯವರು ಲಾಸ್ಟ್ ಪಾಯಿಂಟ್ ಅನ್ನ ಹೇಳ್ತಾ ತಮ್ಮ ವಾದವನ್ನ ಮುಕ್ತಾಯ ಮಾಡಿದರು. ಸಾರ್ವಜನಿಕ ಸೇವಕ, ಫಾರ್ ಎಕ್ಸಾಂಪಲ್ ಸಿಎಂ ಸಾರ್ವಜನಿಕ ಸೇವಕ, ಅವರು ಮೌಖಿಕವಾಗಿ ಈ ತರ ಅಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅಂತ ಶಿಫಾರಸು ಮಾಡಿದ್ರೂ ಕೂಡ ತನಿಖೆಗೆ ಒಳಪಡಿಸಬಹುದು. ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ತನಿಖೆಗೆ ಒಳಪಡಿಸಬಹುದು. ಅದಕ್ಕೆ ಅವಕಾಶಗಳಿದೆ. ಎಫ್ಐಆರ್ ಆದ್ಮೇಲೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಸಿಎಂಗೂ ಅವಕಾಶ ಸಿಗುತ್ತೆ. ಎಫ್ಐಆರ್ ಅನ್ನ ಆಮೇಲೆ ಅವ್ರು ಪ್ರಶ್ನೆ ಮಾಡ್ಕೊಳ್ಬಹುದು. ಹೀಗಾಗಿ ರಾಜ್ಯಪಾಲರ ಆದೇಶವನ್ನ ರದ್ದುಪಡಿಸಬಾರದು ಅಂತೇಳಿ ಪ್ರಭುಲಿಂಗ ನಾವದಗಿ ಅವರು ತಮ್ಮ ವಾದವನ್ನ ಮುಕ್ತಾಯ ಮಾಡಿದ್ದಾರೆ. ಇದೀಗ ಟಿಜೆ ಅಬ್ರಹಂ ಪರ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದವನ್ನ ಶುರು ಮಾಡಿದ್ದಾರೆ. ಇಲ್ಲಿ ರಾಜ್ಯಪಾಲರಿಗೆ ದೂರು ಕೊಟ್ಟಿರೋ ವಿಷಯವಾಗಿ ಆ ದೂರು ಕಾನೂನಾತ್ಮಕವಾಗಿಲ್ಲ, ಆ ದೂರಿನ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಸಿಎಂ ಪರ ವಕೀಲರು ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡ್ತಾ ಟಿಜೆ ಅಬ್ರಹಂ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಈಗ ಅಬ್ರಹಂ ಪರವಾಗಿ ವಕೀಲ ರಂಗನಾಥ್ ರೆಡ್ಡಿ ಅವರು ವಾದ ಶುರು ಮಾಡಿದ್ದಾರೆ. ಅವರು ಆ ದೂರಿನ ಬಗ್ಗೆ, ಕ್ರಮಗಳ ಬಗ್ಗೆ, ಟಿಜೆ ಅಬ್ರಹಂ ಮೇಲೆ ಕ್ರಮ ಆಗಬೇಕು ಅಂತ ವಾದವನ್ನ ಮಾಡಲಾಗಿತ್ತಲ್ಲ, ಅದ್ರ ಬಗ್ಗೆ ಯಾವ ತರ ತಮ್ಮ ವಾದ ಮಂಡನೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಇಲ್ಲಿ ಪ್ರದೀಪ್ ಕುಮಾರ್ ಪರ ವಕೀಲರು ಪ್ರಭುಲಿಂಗ ನಾವದಗಿ ಅವರು ಗವರ್ನರ್ ವಿವೇಚನೆ ಬಗ್ಗೆ ವಾದವನ್ನ ಮಾಡ್ತಾ ಗವರ್ನರ್ ವಿವೇಚನೆ ಬಳಸಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ತನಿಖಾ ಆದೇಶಗಳನ್ನ ರಾಜ್ಯಪಾಲರು ಇಲ್ಲಿ ಗಮನಿಸಿದ್ದಾರೆ. ಸರ್ಕಾರನೇ ಒಂದ್ ಕಡೆ ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಸಮಿತಿಯನ್ನ ರಚನೆ ಮಾಡಿದೆ, ತನಿಖೆಗೆ ಒಳಪಡಿಸಿದೆ. ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಅಕ್ರಮ ಆಗಿರೋದು ಕಂಡು ಬಂದಿದೆ, ಗೊತ್ತಾಗಿದೆ. ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ಸರ್ಕಾರನೇ ಸಮಿತಿ ರಚನೆ ಮಾಡೋ ಮೂಲಕ ಒಪ್ಕೊಂಡಂಗಾಯ್ತು. ಇನ್ನು ಈ ಪ್ರಕರಣದಲ್ಲಿ ಮೌಖಿಕ ಅನುಮತಿ ಸಾಕು ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳಿದೆ. ಇಂತಹ ಪ್ರಕರಣಗಳಲ್ಲಿ ಹಲವು ಪ್ರಕರಣಗಳಲ್ಲಿ ಅನುಮತಿ ಪರವಾಗಿನೇ ತೀರ್ಪುಗಳು ಬಂದಿದೆ. ಹಳೆ ತೀರ್ಪನ್ನ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಪರಿಗಣನೆಗೆ ತಗೊಳ್ಳೋದಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ.